स्वागत है आपका बी न्यूज नेशन में। मैं हूं आबिद हुसैन शेख। विश्व मानव दिवस का आयोजन चामराजनगर में जिला प्रशासन, जिला पंचायत, कन्नड़ा और संस्कृति विभाग के सहयोग से राष्ट्रीय कवि कोयम्पू जन्मदिन के अवसर पर विश्व मानव दिवस का आयोजन किया गया, जिसमें जिला अधिकारी रामदीप के हाथों उद्घाटन हुआ। प्रोफेसर पद्मा शेखर ने बात करते हुए लोगों को एक समान होकर जाति भेदभाव से दूर होकर मानवता को एक जाति समझकर जीवन गुजारने की सलाह दी। इस संदर्भ में कोई भी राजनेता मौजूद नहीं रहे। इसको लेकर स्थानीय कन्नड़ा पर संगठनों ने आक्रोश व्यक्त किया। ಒಂದು ಸಣ್ಣ ಬದಲಾವಣೆ. ಮೊದಲಿಗೆ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಪ್ರೊಫೆಸರ್ ಪದ್ಮಶೇಖರ್ ಅವರು ತಮ್ಮ ಮುಖ್ಯ ಭಾಷಣವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸಹಾಯಕ ನಿರ್ದೇಶಕರಾಗಿರುವಂತಹ ಮಹದೇವಯ್ಯನವರು ಈ ಒಂದು ದಿನದ ಆಯೋಜನೆಯಲ್ಲಿ ಸಕ್ರಿಯರಾಗಿರುವಂತಹ ಎಲ್ಲ ಅಧಿಕಾರಿ ವರ್ಗದವರೇ, ಮಾಧ್ಯಮ ಭಾವನೆಗಳಿಗೆ, ಮಾನವೀಯವಾದಂತಹ ಭಾವನೆಗಳಿಗೆ ಸಂಬಂಧಪಟ್ಟದ್ದು ಧರ್ಮ. ಇದನ್ನ ಜೈನ್ ಫಿಲಾಸಫಿಯು ಕೂಡ ಹಾಗೆ ಹೇಳ್ತದೆ. ಆದರೆ ಮುಂದೆ ಧರ್ಮ ಮತಧರ್ಮವಾದಂತಹ ಸಂದರ್ಭದಲ್ಲಿ ಅದು ಜನಾಂಗ ಕೇಂದ್ರಿತವಾಗ್ತದೆ, ಸಮುದಾಯ ಕೇಂದ್ರಿತವಾಗ್ತದೆ, ಜಾತಿ ಕೇಂದ್ರಿತವಾಗುತ್ತೆ. ಅದರ ಪರಿಣಾಮ ಒಂದು ಕ್ಷೋಭೆಯನ್ನ ಉಂಟು ಮಾಡ್ತದೆ. ಆದ್ರಿಂದ ನಾವು ಮತಧರ್ಮ ಅಂತ ಹೇಳಿ ಬಳಸೋದಕ್ಕಿಂತ ಧರ್ಮ ಅನ್ನುವಂಥದ್ದು ಬಳಸಬೇಕು. ಧರ್ಮ ವ್ಯಕ್ತಿಗೂ ಕೂಡ ಪ್ರತ್ಯೇಕವಾಗಿರ್ತದೆ, ತಮ್ಮ ಹಿತವನ್ನ ಕಾಯ್ದುಕೊಳ್ಳುವ ರೀತಿಯಲ್ಲಿ ಇರ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಮನುಜ ಮತ ಅನ್ನುವಂಥದ್ದನ್ನ ಹೇಳ್ತಾರೆ. ಕುವೆಂಪು ಒಂದು ಕಡೆ ಒಂದು ಪದ್ಯದಲ್ಲಿ ಬರೀತಾರೆ, ಯಾವ ಶಾಸ್ತ್ರವೇನು ಹೇಳಿದರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರವಿರುವುದೇನು. ಎಷ್ಟೆಷ್ಟು ಆಚಾರ ವಿಚಾರಗಳು, ವಿಧಿ ನಿಷೇಧಗಳು ನಾವೆಲ್ಲವನ್ನೂ ನಾವು ನೋಡ್ತೇವೆ. ಆದ್ರೆ ನಾವು ನಿಜವಾಗಿ ಅರ್ಥಕೊಳ್ಬೇಕಾದದ್ದು ಎದೆಯ ದನಿಗೆ. ನಮ್ಮ ಒಳಗಡೆ ಏನೋ ಒಂದು ಒಂದು ಸಣ್ಣ ಬದಲಾವಣೆ. ಮೊದಲಿಗೆ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಪ್ರೊಫೆಸರ್ ಪದ್ಮಶೇಖರ್ ಅವರು ತಮ್ಮ ಮುಖ್ಯ ಭಾಷಣವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸಹಾಯಕ ನಿರ್ದೇಶಕರಾಗಿರುವಂತಹ ಮಹದೇವಯ್ಯನವರು ಈ ಒಂದು ದಿನದ ಆಯೋಜನೆಯಲ್ಲಿ ಸಕ್ರಿಯರಾಗಿರುವಂತಹ ಎಲ್ಲ ಅಧಿಕಾರಿ ವರ್ಗದವರೇ, माध्यम और खबरों के लिए देखते रहिए बी न्यूज नेशन।